ಸ್ವಲ್ಪ ತಾಳ್ಮೆ ತಗೋಸಿದ್ದು. ಇಷ್ಟೆಲ್ಲ ನಡೆದ್ರು ಅವಳು ನಮ್ಮನ್ನ ಪೊಲೀಸರಿಗೆ ಹಿಡ್ಕೊಡೋದಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಅವಳ ಹತ್ರ ಸರಿಯಾದ ಆಧಾರಗಳಿಲ್ಲ ಅಂತಾನೆ ಅರ್ಥ. ಸಾಕ್ಷಿ ಹೇಳ್ಬೇಕಾಗಿರೋ ಮಹಾಲಕ್ಷ್ಮಿ ಮತ್ತೆ SI ಇನ್ನ ಚೇತರಿಸ್ಕೊಂಡಿಲ್ಲ. ಅವ್ರು ಮೊದ್ಲಿನ ಹಾಗಾದ್ರು ಅಂದ್ರೆ ಕಲ್ಯಾಣಿ ನಮ್ಮ ಮಾತು ಕೇಳಲ್ಲ. ಅದಕ್ಕೆ ಅಷ್ಟರಲ್ಲೇ ಸರಿಯಾಗಿ ಹೊಡಿಬೇಕು. ಅವರಿಬ್ರನ್ನು ಕೂಡ ಸಾಕ್ಷಿ ಹೇಳೋದಕ್ಕೆ ಇಲ್ದಿರೋ ಹಾಗೆ ಮಾಡ್ಬಿಟ್ರೆ ಅದನ್ನೇ ಮಾಡ್ಬೇಕು. ಎಲ್ಲ ಅಂದ್ರೆ ಯಾವತ್ತೇ ಇದ್ರೂ ಅವರಿಂದ ನಮ್ಗೆ ಅಪಾಯನೇ. ನಿಮ್ ಬುದ್ಧಿ ಕೆಲಸ ಮಾಡ್ತಿದ್ಯಾ? ನೀವು ಅವಳನ್ನ ಸಾಯಿಸ್ಬೇಕು ಅನ್ಕೊಂಡ್ರೆ ನೀವೇ ಸಾಯ್ತೀರಾ. ಹಾಗಂತ್ಯಲ್ಲ ಅಮ್ಮ. ಇಷ್ಟೆಲ್ಲ ಆದ್ಮೇಲೆ ಅವಳಿಗೆ ಪೊಲೀಸ್ನವ್ರು ಕಾವಲು ಇರಲ್ಲ ಅನ್ಕೊಂಡಿದ್ಯಾ? ನೀವಿಬ್ರು ಇಂಥ ಪ್ರಯತ್ನ ಮಾಡ್ತೀರಾ ಅಂತ ಅವ್ರು ಕಾಯ್ತಾ ಇರ್ತಾರೆ. ಆ ಕಲ್ಯಾಣಿ ಕೂಡ ನೀವ್ ಯಾವಾಗ ಅವಕಾಶ ಕೊಡ್ತೀರಾ ಅಂತ ಕಾಯ್ತಾ ಇರ್ತಾಳೆ. ಅಂದ್ರೆ ಇವ್ರಿಗೆ ಭಯಪಟ್ಟು ನಮ್ ವಿರುದ್ಧ ಸಾಕ್ಷಿ ಹೇಳೋರನ್ನ ಬಿಟ್ಬಿಡು ಅಂತ್ಯಾ? ಇಷ್ಟು ದಿನ ಸಿಕ್ಕ ಅವಕಾಶನೆಲ್ಲ ಉಪಯೋಗಿಸ್ಕೊಂಡ್ರಿ. ಏನಾಯ್ತು? ಏನೂ ಆಗ್ಲಿಲ್ಲ. ಅದಕ್ಕೆ ಈ ಸಲ ಸ್ವಲ್ಪ ಸುಮ್ನೆ ಇರಿ. ಜನಗಳು ನಿಮ್ಮನ್ನ ಸ್ವಲ್ಪ ಮರ್ತು ಹೋಗ್ಲಿ. ಮರ್ತೋಗೋವರೆಗೂ ಸುಮ್ನೆ ಇದ್ರೆ ನಾವು ಮಾಡಿದ ತಪ್ಪುಗಳು ಮಾತ್ರ ಅಲ್ಲ, ನಮ್ಮಿಂದ ಅಪಾಯ ಇದೆ ಅನ್ನೋ ವಿಷಯ ಕೂಡ ಮರ್ತೋಗ್ತಾರೆ. ಅದಕ್ಕೆ ಅವ್ರು ಮರ್ತೋಗೋವರೆಗೂ ಸ್ವಲ್ಪ ಸುಮ್ನೆ ಇರಿ. ಅಮ್ಮ ಹೇಳಿದ್ದು ನಿಜಾನೇ ಸ್ಯಾಮ್. ಸ್ವಲ್ಪ ದಿನ ವೇಟ್ ಮಾಡೋಣ. ಯಾವುದು ಚೆನ್ನಾಗಿ ಕಾಣ್ತಿಲ್ಲ. ಮುಂದಿನ ಸಲ ಭಾಷಾ ಅಂಗಡಿಗೆ ಹೋಗ್ಲೇಬಾರ್ದು, ಬೇರೆ ಕಡೆ ಹೋಗ್ಬೇಕು, ದೊಡ್ಡ ಮಾಲ್ಗೆ ಹೋಗ್ಬೇಕು. ಆಗ್ಲೇ ಆ ಹುಡುಗಿ ಮುಂದೆ ನಾನು ಸೂಪರ್ ಆಗಿ ಸಖತ್ತಾಗಿ ಕಾಣಿಸ್ತೀನಿ. ಅಣ್ಣೋ, ಏನಣ್ಣ ಬೆಳಗ್ಗೆನೆ ಸಖತ್ತಾಗಿ ರೆಡಿ ಆಗ್ತಿದ್ಯಾ? ಪಾರ್ಟಿ ಏನಾದ್ರೂ ಇದೆಯಾ? ಇಲ್ಲ ಕಣ, ನನ್ ಚಾಂದ್ ಕತ್ತು ಕೂಡ ಆ ಪೊಲೀಸ್ ಹುಡುಗಿ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಅಣ್ಣ, ನೀನ್ ಆ ಹುಡುಗಿ ಮಾಯಲ್ಲಿ ಬಿದ್ದು ನಮ್ ದಂಧೆ ವಿಷಯ ಮರಿತಿದೀಯಾ? ನಮಗ್ ಪ್ರತಿ ಮಂಗಳವಾರ ಯಾವ ಡ್ಯೂಟಿ ಇರುತ್ತೆ? ಟೈರ್ ಅನ್ನು ಸಪ್ಲೈ ಮಾಡ್ಬೇಕು ತಾನೆ? ನೋಡು, 4 ಟೈರ್ ಕಳ್ಸಾಗಿದೆ ಶಕುಂತಲಕ್ಕ. ಲೇ, ಆ ಟೈರ್ ಎಲ್ಲಿಗೋ ಹೋಗುತ್ತೆ, ಅದ್ರಲ್ಲಿ ಬರೋ ದುಡ್ಡು ಬಂದೇ ಬರುತ್ತೆ. ಅದಕ್ಕೆ ಅದನ್ನ ಇಲ್ಲೇ ಇಟ್ಕೊಂಡ್ರೆ ನಾವು ಸರಿಯಾಗಿ ಸಿಕ್ಕಾಕೋಬೇಕಾಗತ್ತಷ್ಟೇ. ಏಯ್, ನನ್ ಮೂಡ್ ಹಾಳು ಮಾಡ್ಬೇಡ. ಚೆನ್ನಾಗಿ ಡ್ಯಾನ್ಸ್ ಮಾಡಿ ಕಂಠಪೂರ್ತಿ ಕುಡಿದು ಒಳ್ಳೆ ಚಿಕನ್ ಬಿರಿಯಾನಿ ತಿಂದಿರೋ ಹಾಗೆ ತುಂಬಾ ಖುಷಿಯಲ್ಲಿದ್ದೀನಿ. ಈಗ ಬಂದು ಅಣ್ಣ ಅಕ್ಕ ಅಂತ ನನ್ ರೊಮ್ಯಾಂಟಿಕ್ ಮೂಡನ್ನ ಹಾಳು ಮಾಡಿದ್ರೆ ನಿನ್ನ ಈಗ ಮೊದಲು ನಾನು ಹೀರೋ ಥರ ರೆಡಿಯಾಗಿ ಆ ಹುಡುಗಿಗೆ ಕಾಣಿಸ್ಬೇಕು. ಆ ಹುಡುಗಿ ಇವತ್ತು ಸಿಟಿಲಿ ಯಾವ ಸರ್ಕಲ್ ಅಲ್ಲಿ ಎಲ್ಲಿ ಯಾವ ಡ್ಯೂಟಿ ಮಾಡ್ತಿದ್ದಾಳೋ ಗೊತ್ತಿಲ್ವಲ್ಲ. ಏನೇ ಆದ್ರೂ ಇವತ್ ನನ್ ದಿಲ್ ಕಾ ಧಡ್ಕನ್ನ ನೋಡ್ಲೇಬೇಕು. ಅದಾದ್ಮೇಲೆನೆ ಯಾವ ಕೆಲ್ಸ ಇದ್ರು ನೋಡ್ಕೊಳ್ಳೋಣ. ಸರಿ, ನಡಿ. ಅಣ್ಣ, ಹೋಗು ಅಂದೆ. ಲೆಕ್ಕೋತ್ ನನ್ ಮಗನೇ, ಹುಡುಗಿ ಹತ್ರ ಹೋಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಡೆಕೋರೇಷನ್ ಮಾಡ್ಕೋಬೇಕು. ನೀನು ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕು ಮಗ, ವೆಯ್ಟ್ ಮಾಡ್ಬೇಕು.
ಇವತ್ತು ನೀನು ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನೀನ್ ಎಲ್ಲೇ ಇದ್ರೂ ಸರಿ, ನಾನ್ ನಿನ್ನ ಹಿಡ್ದೆ ಹಿಡಿತೀನಿ. ಅಷ್ಟಕ್ಕೂ ನೀನ್ ಯಾರು? ನನ್ನ ಆಫೀಸರ್ ತರನೇ ಇದೆಯಲ್ಲ. ಆಫೀಸರ್ ತರ ಇದ್ದ ಮಾತ್ರಕ್ಕೆ ನೀನು ಆಫೀಸರ್ ಆಗೋದಕ್ಕಾಗತ್ತಾ? ಯಾವುದೋ ಫೋಟೋ ನೋಡ್ತಾ ತನ್ನಲ್ಲೇ ತಾನು ಮಾತಾಡ್ಕೋತಿದ್ದಾಳೆ. ಆದ್ರೂ ಇನ್ನೂ ಬೆಳಗ್ಗೆ 7 ಗಂಟೆ ಕೂಡ ಆಗಿಲ್ಲ, ಆಗ್ಲೇ ರೆಡಿಯಾಗಿ ಎಲ್ಲಿಗೋ ಹೊರಟಿದ್ದಾಳೆ. ಮಾಡ್ತೀನಿ ಇವಳಿಗೆ ಸರಿಯಾಗಿ. ಅಷ್ಟಕ್ಕೂ ದಮಯಂತಿ ಅತ್ಗೆ ಇಲ್ಲಿ? ಅಮ್ಮ ಕಲ್ಯಾಣಿ, ಅಮ್ಮ ಏನಮ್ಮ ಇಷ್ಟು ಬೆಳಬೆಳಗ್ಗೆನೆ ರೆಡಿಯಾಗಿ ಹೋಗ್ತಾ ಇದೀಯಾ? ಏನಿಲ್ಲಮ್ಮ, ಒಂದ್ ಕೇಸ್ ಸ್ಟಡಿ ಮಾಡಕ್ ಹೋಗ್ತಾ ಇದ್ದೀನಿ. ಹಾಗೆ ಮಹಾಲಕ್ಷ್ಮಿನ ನೋಡ್ಬೇಕು. ಅವಳಿನ್ನೂ ಗುಣ ಆಗಿಲ್ಲ. ಅವಳ ಮೆಂಟಲ್ ಸ್ಟೇಟಸ್ ಸ್ಟೇಬಲ್ ಆಗ್ದಿರೋದ್ರಿಂದ ಅವಳು ಹೇಳ್ತಾ ಇರೋ ಉತ್ತರನ ಸಾಕ್ಷಿ ಅಂತ ಒಪ್ಕೋತಾ ಇಲ್ಲ. ಬಾಂಬ್ ಸ್ಫೋಟದಿಂದ ಅಷ್ಟು ದೊಡ್ಡ ಗಾಯ ಆಗಿದೆಯಲ್ಲಮ್ಮ, ಬೇಗ ಚೇತರಿಸ್ಕೊಳ್ಳೋದು ಕಷ್ಟ ಆಗತ್ತಲ್ವಾ? ಆದ್ರೆ ಅಷ್ಟ್ರಲ್ಲೇ ಆ ದೇವ್ರು ನನಗ್ ಮತ್ತೊಂದು ಸರ್ಪ್ರೈಸ್ ಕೊಟ್ಟಮ್ಮ. ಅದೇನು ಅಂತ ನನಗೂ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ. ಗೊತ್ತಾಗಿದ ತಕ್ಷಣ ನಿನಗ್ ಹೇಳ್ತೀನಿ. ಹೋಗ್ ಬರ್ತೀನಮ್ಮ. ಏನಮ್ಮ ಸೊಸೆ, ಹೊರಟಿಯಾ? ಕೆಲ್ಸ ಇರೋದು 9 ಗಂಟೆಗೆ. ನೀನ್ 6 ಗಂಟೆಗೆ ಹೊರಟು ಆಚೆ ಹೋದ್ರೆ ಮನೆ ಕ್ಲೀನ್ ಮಾಡೋರು ಯಾರು? ಕಾಫಿ ಮಾಡೋರು ಯಾರು? ತಿಂಡಿ ಮಾಡೋರು ಯಾರು? ಬಟ್ಟೆ ಒಗ್ಯೋರು ಯಾರು? ಅವಳು ಯಾವುದೋ ಮುಖ್ಯವಾದ ಕೆಲಸ ಇದೆ ಅಂತ ಹೋಗ್ತಾ ಇದ್ದಾಳೆ ದಮಯಂತಿ. ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ಕೆಲಸನೂ ನಾನು ಮುಗಿಸ್ತೀನಿ. ನನ್ನ ಮನೆ ಕೆಲಸ ಮಾಡೋದಕ್ಕೆ ನೀನೇನಾದ್ರೂ ನಮ್ಮನೆ ಸೊಸೆನಾ? ನನ್ ಸೊಸೆನೆ ನನ್ನ ಮನೆ ಕೆಲಸ ಎಲ್ಲ ಮಾಡ್ಬೇಕು. ಅಡ್ಗೆ ಮಾಡ್ಬೇಕು, ಬಟ್ಟೆ ಒಗಿಬೇಕು, ಎಲ್ರಿಗೂ ಊಟ ಬಡಿಸ್ಬೇಕು. ಹಾಗೆ ಇವತ್ತು ನಿಮ್ಮ ಮಾವ ಆಚೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಹೊರಗಡೆ ಊಟ ಅಡ್ಜಸ್ಟ್ ಆಗಲ್ಲ, ಅದಕ್ಕೆ ಅವ್ರಿಗೆ ಡಬ್ಬಿನೂ ನೀನೇ ಕಟ್ಟಬೇಕು. ಅದೇಂದಮ್ಮು, ನಾನು ಹೋಗ್ತಿರೋದು ಪಕ್ಕದೂರಿಗಲ್ವಾ? ಅದಕ್ಕೆ ಬಾಕ್ಸ್ ಯಾಕೆ? ಪಕ್ಕದೂರಾದ್ರೂ ಸರಿ, ನಮ್ಮನೆ ತಿಂಡಿನೇ ತಿನ್ಬೇಕು. ಅಂಥ ಅಗತ್ಯ ಏನಿವಾಗ? ನಾನು ಹೊರಗಡೆ ಹೋಟೆಲಲ್ಲಿ ತಿಂತೀನಿ ಬಿಡು. ಅದ್ರ ಅವಶ್ಯಕತೆ ಇಲ್ಲ. ಅವಳು ಕೆಲಸ ಮಾಡಿದ ಮಾತ್ರಕ್ಕೆ ನಮ್ಮನೆ ಉದ್ಧಾರ ಆಗತ್ತೆ ಅಂತ ಏನೂ ಇಲ್ವಲ್ಲ. ಅವಳು ಕಾನ್ಸ್ಟೇಬಲ್ ಕೆಲಸ ಮಾಡೋದಕ್ಕೆ ಹೊರಗಡೆ ಹೋದ್ರೆ ಮನೆ ಕೆಲಸಗಳನ್ನ ಮಾಡೋರು ಯಾರು? ಆ ಕೆಲಸಗಳನ್ನೆಲ್ಲ ಮಾಡ್ಬೇಕಲ್ಲ ಅಂತಾನೆ ಬೆಳಗ್ಗೆನೆ ಎದ್ದು ರೆಡಿಯಾಗಿ ಆಚೆ ಹೋಗೋದು. ಪೊಲೀಸ್ ಕೆಲಸದಲ್ಲಿ ನಮಗೆ ಅಂತ ಯಾವ ಟೈಮೂ ಇರೋದಿಲ್ಲ ದಮಯಂತಿ. ಯಾವಾಗ ಅಲ್ಲಿಂದ ಕರೆ ಬರುತ್ತೋ ಇವಳು ಹೋಗ್ಲೇಬೇಕಾಗತ್ತೆ. ನೀನ್ ಯಾಕೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೋತೀಯ? ನನಗದೆಲ್ಲ ಗೊತ್ತಿಲ್ಲ. ಮನೆ ಕೆಲಸ ಪೂರ್ತಿ ಆದ್ಮೇಲೆ ಅವಳು ಮನೆಯಿಂದ ಆಚೆ ಕಾಲಿಡ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಅವಳು ಆಚೆ ಹೋಗೋದಕ್ಕೆ ನಾನು ಒಪ್ಕೊಳ್ಳಲ್ಲ. ಹಾಗಲ್ಲ ದಮ್ಮು. ಸದ್ಯಕ್ಕೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವು ಹೀಗೆ ಪ್ರತಿಯೊಂದಕ್ಕೂ ಅವಳ ಪರ ವಹಿಸ್ಕೊಂಡು ಬರ್ತಾ ಇದ್ರೆ ಒಂದಲ್ಲ ಒಂದಿನ ನಾನು ಎಲ್ರನ್ನೂ ಬಿಟ್ಟು ಹೊರಟೋಗ್ತೀನಿ. ಪರವಾಗಿಲ್ಲ ಬಿಡಿಯತ್ತೆ. ನೀವ್ ಹೇಳಿದ ಕೆಲ್ಸ ಎಲ್ಲ ಮಾಡಿದ್ಮೇಲೆನೆ ನಾನು ಕೆಲ್ಸಕ್ಕೆ ಹೋಗ್ತೀನಿ.
ಬೇಗ ಮಾಡು. ನೀವ್ ಹೇಳಿದ ಕೆಲ್ಸ ಎಲ್ಲ ಮಾಡಾಯ್ತು ಅತ್ತೆ. ಎಲ್ಲ ಮಾಡಿದೀನಿ ಅಂತಿದ್ಯಾ? ನನ್ ಮುಖಕ್ಕೆ ಒಂದ್ ಲೋಟ ಕಾಫಿ ಆದ್ರೂ ಕೊಟ್ಯಾ? ಮೊದ್ಲು ಮಾಡ್ಬೇಕಾಗಿರೋದು ಅದು. ಹೋಗ್ ತಗೊಂಡ್ ಬಾ. ನಿನ್ ಸೊಸೆ ಪೊಲೀಸ್ ಆಗಿರೋದು ನಿನ್ ಮನೇಲಿ ಕೆಲಸದೊಳಗೆ ಕೆಲಸ ಮಾಡೋಕಲ್ಲ. ಹೆಣ್ಮಕ್ಳು ಎಷ್ಟೋ ವರ್ಷಗಳಿಂದ ಮನೆ ಬಿಟ್ಟು ಹೊರಗಡೆ ಬಂದಿಲ್ಲ. ಇವಾಗ ಧೈರ್ಯ ಮಾಡಿ ಹೆಜ್ಜೆನ ಹೊರಗಡೆ ಇಡ್ತಾ ಇದ್ದಾರೆ. ಆ ಹೆಜ್ಜೆಗೆ ನೀನೊಬ್ಬ ಹೆಣ್ಣಾಗಿ ಅಡ್ಡಿಪಡಿಸ್ತಾ ಇದೆಯಲ್ಲ. ಯಾಕೆ ಶೌರ್ಯನ್ ಹಾಗೆ ಒಳ್ಳೆ ಪೊಲೀಸ್ ಆಫೀಸರ್ ಅಂತ ನಾಳೆ ನಿನ್ನ ಸೊಸೆಗೆ ಹೆಸರು ಬಂದ್ರೆ ಅದು ನಿನ್ಗೆ ಗರ್ವದ ವಿಷಯ ಅಲ್ವಾ? ನನ್ನ ಮಗ ಕಾಕಿ ಬಟ್ಟೆ ಹಾಕೊಂಡು ಊರನ್ನು ಉದ್ಧಾರ ಮಾಡ್ದ. ಈಗ ಅದನ್ ಮಾಡಕ್ಕೆ ಇವಳು ಹೊರಟಿದ್ದಾಳೆ. ಅಲ್ಲಿ ಇಲ್ಲಿ ತಿರುಗಿ ಹೊರಗಡೆ ಅವ್ರನ್ನ ಉದ್ಧಾರ ಮಾಡದ್ನೇ ಹೊರತು ಮನೆಗೆ ಅಂತ ಅವ್ನು ಏನ್ರಿ ಮಾಡ್ದ? ಸರಿ ಬಿಡಿ, ಇವಳು ನಡ್ಡ ಇಟ್ಕೊಂಡು ಹೇಗ್ ಸಂಪಾದನೆ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಕಲ್ಯಾಣಿ, ಕಲ್ಯಾಣಿ. ಅತ್ತೆ, ನಿಮ್ಗೋಸ್ಕರ ಕಾಫಿ ಮಾಡ್ತಾ ಇದ್ದೀನಿ. ಅಗತ್ಯ ಇಲ್ಲ. ನಿನಗ್ ಟೈಮ್ ಆಗ್ತಿದ್ಯಲ್ಲ, ನೀನ್ ಹೊರಡು. ಹೋಗು ಅಂತ ಹೇಳ್ತಿದ್ದೀನಲ್ಲ, ಹೋಗು. ಥ್ಯಾಂಕ್ ಯು ಅತ್ತೆ. ಅಮ್ಮ, ನಾನು ಹೋಗಿ ಬರ್ತೀನಿ. ಕಂದ ಇನ್ನು ನಿದ್ದೆಯಿಂದ ಎದ್ದಿಲ್ಲ. ಎದ್ಮೇಲೆ ಅವನಿಗೆ ಹಾಲು ಕೊಡು. ಕಲ್ಯಾಣಿ, ಏನಾಯ್ತಮ್ಮ? ಇಷ್ಟೊತ್ವರೆಗೂ ಚೆನ್ನಾಗೇ ಇತ್ತು. ಈಗ ಪಂಚರ್ ಹೇಗಾಯ್ತು ಅಂತ ಗೊತ್ತಾಗ್ತಿಲ್ಲ ಮಾವ. ನಾನೇ ಪಂಚರ್ ಮಾಡಿದ್ದು. ನೀನೇನೋ ಪೊಲೀಸ್ ಆಫೀಸರ್ ಆಗಿ ದೇಶನ ಉದ್ಧಾರ ಮಾಡೋದಕ್ಕೆ ಹೊರಟಿದ್ಯಾ ಅಂತ ಹೇಳ್ತಿದ್ದಾರೆ ನಿಮ್ಮ ಮಾವ. ಅದೇನು ನೋಡೋಣ ಅಂತ ನಾನೇ ಪಂಚರ್ ಮಾಡಿದ್ದು. ಹೇಗೂ ನಿನ್ ಡ್ಯೂಟಿಗೆ ಟೈಮ್ ಆಗ್ತಾ ಇದೆ. ಈಗ ನೀನು ಸಮಯಕ್ಕೆ ಸರಿಯಾಗಿ ಡ್ಯೂಟಿಗೆ ಹೇಗೆ ಹೋಗ್ತೀಯ ಅಂತ ನಾನು ನೋಡ್ತೀನಿ. ಚಾಲೆಂಜ್ಗಳಂದ್ರೆ ನಿನಗೆ ತುಂಬಾ ಇಷ್ಟ ಅಲ್ವಾ? ಹೋಗು, ಹೇಗೆ ಹೋಗ್ತೀಯ ನೋಡೋಣ. ದಮಯಂತಿ, ಯಾಕೆ ಹೀಗೆಲ್ಲ ಮಾಡ್ತೀಯ ನೀನು? ನನಗೆ ಗೊತ್ತಿರೋಂಥ ಕೆಲಸಗಳು ಇವೆ. ನಾನು ಹೀಗೆ ಮಾಡ್ತೀನಿ. ಅಮ್ಮ, ಅವಳಿಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರಲ್ಲ ಬಿಡು. ನೀನೀಗ ಟೈಮಿಗೆ ಸರಿಯಾಗಿ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ನಮ್ ಕಾರಲ್ಲಿ ಹೋಗೋದು ಬಿಟ್ರೆ ನಿನಗೆ ಬೇರೆ ದಾರಿನೇ ಇಲ್ಲ. ಇರು, ಬಾಲಾಜಿನ್ ಕರಿತೀನಿ. ಪರವಾಗಿಲ್ಲ ತಾತ, ನಾನು ಕೇವಲ ಕಾನ್ಸ್ಟೇಬಲ್. ನಾನು ಕಾರಲ್ಲಿ ಹೋದ್ರೆ ಅಷ್ಟು ಸರಿ ಇರಲ್ಲ. ಹೇಗೋ ಹೋಗ್ತೇನೆ ಬಿಡಿ. ಇವತ್ತು ನೋಡೋಕೆ ಆಫೀಸರ್ ತರ ಇರೋವನು ಯಾರೋ ಏನೋ, ಎಲ್ಲೇ ಇದ್ರೂ ಸರಿ ಅವನನ್ನ ಹಿಡಿಲೇಬೇಕು.
ಅಣ್ಣ, ನೀನೇನಾದ್ರೂ ಹೂವಿನ ಹಾರ ನಿಲ್ಸಿರೋ ಗೊಂಬೆ ಅನ್ಕೊಂಡಿದೀಯಾ? ಅವಾಗಿಂದ ಒಂದೇ ಪೋಸ್ ಕೊಡ್ತಿದೀಯಾ? ಲೋ ಮಗ, ನನ್ ಕಾನ್ಸಂಟ್ರೇಷನ್ ಎಲ್ಲಾ ಪೊಲೀಸ್ ಹುಡುಗಿ ಮೇಲೆ ಇದೆ ಕಣ. ನೀನ್ ನನ್ನ ಡಿಸ್ಟರ್ಬ್ ಮಾಡ್ಬೇಡ ಅಷ್ಟೇ. ರೋಡಲ್ಲಿ ನಿಂತ್ಕೊಂಡು ಹಾರ ತಂದಿಟ್ಟು ಈ ಸ್ವಯಂವರ ಏನಣ್ಣ? ಅಣ್ಣ, ಆ ಹುಡುಗಿ ನನಗೆ ತಲೆ ಕೆಡ್ಸ್ಬಿಡ್ತಾಳಣ್ಣ. ತಲೆ ಕೆಡ್ಸೋದಲ್ಲ ಕಣ, ನನ್ನನ್ನು ಹುಚ್ಚನಾಗ್ ಮಾಡ್ತಿದ್ದಾಳೆ. ಅಣ್ಣ, ನಮಗೆ ಯಾಕಣ್ಣ ಈ ಕೆಲ್ಸ? ನಾವು ಮಾಡೋ ದಂಧೆ ಎಲ್ಲ ಪೊಲೀಸ್ರಿಗೆ ವಿರುದ್ಧವಾಗೇ ಇರತ್ತೆ. ಅದನ್ ಮರ್ತು ನೀನ್ ಪೊಲೀಸ್ ಹುಡುಗಿಗೆ ಮೈನೆ ಪ್ಯಾರ್ ಕಿಯಾ ಅಂತಿದ್ಯಾ? ಅಣ್ಣೋ, ಆ ಹುಡುಗಿಗೆ ಏನಾದ್ರೂ ಇದು ಗೊತ್ತಾಯ್ತು ಅನ್ಕೋ, ಅಂಧ ಕಾನೂನು ಅಂತ ನಮ್ಮನ್ನ ಎನ್ಕೌಂಟರ್ ಮಾಡಿ ಬಿಸಾಕ್ತಾಳೆ. ಲೋ ಹುಚ್ಚ ನನ್ನ ಮಗನೇ, ನಮ್ಮ ಜೀವನ ಬೆಳಗ್ಗೆ ಎದ್ದಾಗ್ಲಿಂದ ಶುರು ಮಾಡಿದ್ರೆ ಚೀಟಿಂಗು ಚೇಸಿಂಗಲ್ಲೇ ಮುಗ್ದು ಹೋಗುತ್ತೆ. ಒಂದು ಚೇಂಜ್ ಬಂದಿದೆ ಅಂದ್ರೆ ಆ ಹುಡುಗಿ ಬಂದ ಮೇಲೆ ಕಣ. ನನ್ ಪ್ಲಾನ್ ಕಣ್ಣು ಹಾಕ್ಬೇಡ್ವೋ ಪ್ಲೀಸ್. ಕಣ್ಣು ಹಾಕ್ಬೇಡ ಅಂತ ನೀನ್ ಅಂತಿದೀಯಾ? ಕಣ್ ಕಿತ್ತಾಕ್ತಾರೆ ಅಂತ ನನಗ್ ಭಯ ಆಗ್ತಿದೆ. ನಮ್ಮಂತ ಕಳ್ರಿಗೆ ಈ ಪ್ರೀತಿ ಎಲ್ಲ ಯಾಕಣೋ? ಲೇಯ್, ಬೇಕು ಅಂದ್ರೆ ಟೀ ಅಂಗಡಿಗೆ ಹೋಗಿ ಬಂದ್ ತಿನ್ಬಿಡು, ನನ್ ತಲೆ ಮಾತ್ರ ತಿನ್ಬೇಡ. ಅಣ್ಣ, ನೀನ್ ಬದ್ಲಾಗಿದ್ಯಾ? ನೀನ್ ತುಂಬಾ ಬದ್ಲಾಗಿದ್ಯಾ. ಲೈ, ನೀನ್ ನನ್ನ ಪಕ್ಕದಲ್ಲಿದ್ರೆ ವಾಸ್ತು ಸರಿ ಹೋಗ್ತಿಲ್ಲ ಕಣ. ಹೋಗ, ನಾನು ಆಮೇಲೆ ಸಿಗ್ತೇನೆ. ಅಣ್ಣೋ, ಈ ಟೈರ್ ನ ಭುಜದ ಮೇಲೆ ಹಾಕೊಂಡು ಹೋಗೋದಕ್ಕೆ ನಾನ್ ನಿನ್ ಹಾಗೆ ಹೀರೋ ಅನ್ಕೊಂಡಿದ್ಯಾ? ಸಿನಿಮಾದಲ್ಲಿ ಸೈಡ್ ಕ್ಯಾರೆಕ್ಟರ್ ಇದ್ರ ಹಾಗೆ. ನಾನೇನಾದ್ರೂ ಹೋದೆ ಅಂದ್ರೆ ಸೀದಾ ಪೊಲೀಸ್ ಹತ್ರ ಸಿಕ್ಕಾಕೋತೀನಿ, ಎನ್ಕೌಂಟರ್ ಆಗ್ತೀನಿ. ಹಾಗಾದ್ರೆ ಒಂದ್ ಕೆಲಸ ಮಾಡು, ಮುಚ್ಕೊಂಡು ಕೂತ್ಕೋ. ಸಾರಿ, ಆಗ್ಲಿ ಬಿಡು. ಏನ್ ಮಾಡಿದ್ರು ಮುಂದೆ ನೀನಿರ್ಬೇಕು, ಹಿಂದೆ ನಾನಿರ್ಬೇಕು. ಈ ಹುಡುಗಿ ಏನೋ ಕಾಯ್ತಿದ್ರು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲೋ? ಫೈಟಿಂಗು ಚೇಸಿಂಗ್ ಅಲ್ಲೇ ಕಾಣಿಸ್ತಾಳ? ಅಣ್ಣೋ, ನಿಮ್ಮಿಬ್ರಿಗೂ ವಾಸ್ತು ಹಾಗೆ ಸೆಟ್ ಆಗಿರೋ ಹಾಗಿದೆ. ಏಯ್ ಸುಮ್ನಿರ. ತಪ್ಪಿಸ್ಕೊಂಡ್ರು, ಜಸ್ಟ್ ಸ್ವಲ್ಪದ್ರಲ್ಲೇ ಮಿಸ್ ಆದ್ರು. ಹೀಗೆ ಕಾರಣ ಹೇಳೋದಿಕ್ಕ ನೀವು ಡ್ಯೂಟಿಗೆ ಜಾಯ್ನ್ ಆಗಿರೋದು? ಈ ಮಾತು ಹೇಳೋದಿಕ್ಕೆ ನೀವೇ ಬೇಕಾ? ನೀವು ಮಾಡಿರೋ ಕೆಲಸಕ್ಕೆ ಇಬ್ರು ಮಿಸ್ ಆಗಿದ್ದಾರೆ. ಒಬ್ಬ ಡೋಕ್ಲಾ, ಇನ್ನೊಬ್ಬ ಅವನ ಹೆಸರೇನು? ಅವನ ಹೆಸರು ಬಾಬ್ಜಿ ಅಂತ ಸರ್. ಆ ಬೈಕ್ ಕಳ್ಳ ಕೂಡ ಅವನೇ. ಅವನೇ. ಅವರಿಬ್ರು ಕೂಡ ನಿನ್ನಿಂದಾನೇ ಮಿಸ್ ಆಗಿದ್ದಾರೆ. ಅವರು ನಾನು ಬಿಡಲ್ಲ ಸರ್, ಹೇಗಾದ್ರೂ ಹಿಡ್ದೆ ಹಿಡಿತೀನಿ. ಕಣ್ಣು ಕಾಣಿಸ್ದಾಗ ಹಿಡಿದೇನೆ, ಇವಾಗ ಹಿಡಿತಾಳಂತೆ. ಹೇಳು, ಹೇಗೆ ಹಿಡಿತ್ಯಾ? ನಿಮ್ ಹತ್ರ ಅವರಿಗೆ ಸಂಬಂಧಪಟ್ಟ ಇಷ್ಟು ವಿವರಗಳಿದ್ರೂ ಕೂಡ ಇಲ್ಲಿವರೆಗೂ ಅವರನ್ನ ಯಾರು ಹಿಡಿಯೋದಕ್ಕಾಗ್ಲಿಲ್ಲ ಅಂತ ಅಂದ್ರೆ ನಮ್ಮಲ್ಲಿರೋ ಯಾರೋ ಒಬ್ರನ್ನ ಅವರು ಕೊಂಡ್ಕೊಂಡಿದ್ದಾರೆ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಕೊಂಡ್ಕೊಂಡಿದ್ದಾರೆ ಅಂದ್ರೆ? ಮತ್ತೆ ಇನ್ನೇನ್ ಸರ್, ಅವ್ರು ಯಾರು, ಏನು, ಎಲ್ಲಿದ್ದಾರೆ, ಏನು ಗೊತ್ತಿಲ್ಲದೆ ಹಿಡಿದೇ ಇದ್ರೆ ಓಕೆ. ನಿಮ್ಮ ಹತ್ರ ಅವನಿಗೆ ಸಂಬಂಧಪಟ್ಟ ಒಂದು ಫೈಲೇ ಇದೆ. ಹಾಗಿದ್ಮೇಲೆ ನೀವ್ಯಾಕೆ ಅವ್ರನ್ನ ಹಿಡಿಲಿಲ್ಲ? ಅವ್ರನ್ನ ನೀನ್ ಯಾಕೆ ಹಿಡಿಲಿಲ್ಲ ಅಂತ ನಾನ್ ಕೇಳಿದ್ರೆ ನೀನು ನನ್ನನ್ನೇ ಕ್ವಶನ್ ಮಾಡ್ತಾ ಇದ್ಯಾ?